ಈಗ 3.5 ವರ್ಷ ಆಯ್ತು ನಾನು ಅಧ್ಯಕ್ಷ ಆಗಿ. ಇಡೀ ರಾಜ್ಯದಲ್ಲೇನೆ ಹೈಯೆಸ್ಟ್ ದರವನ್ನ ರೈತರಿಗೆ ನಾವು ನೀಡಿದ್ವಿ. ಇವತ್ತು 36 ರೂಪಾಯಿ 50 ಪೈಸೆ ತನಕನೂ ಒಂದು ಲೀಟರ್ ಹಾಲ್ಗೆ ದರವನ್ನು ನೀಡಿದು. ಜೊತೆಗೆ ರೈತರು ಸಲ್ಲಬೇಕಾದಂತ ಎಲ್ಲ ಸವಲತ್ತುಗಳನ್ನ, ಇಲ್ಲಿ ಹುಲ್ ಮಾಡೋ ಮೆಷಿನ್ ಇರ್ಬೋದು, ಹಾಲು ಕರೆ ಮೆಷಿನ್ ಇರ್ಬೋದು, ರಬ್ಬರ್ ಮ್ಯಾಟ್ ಇರ್ಬೋದು, ಇದೆಲ್ಲ ರೈತರಿಗೆ ಸವಲತ್ತು ಕೊಟ್ಟಿದ್ವಿ. ರೈತರು ಉತ್ಪಾದಕರ ಮಕ್ಕಳು ಮೈಸೂರಲ್ಲಿ ಓದೋ ಬಂದ ಹೆಣ್ಮಕ್ಳಿಗೆ ಒಳ್ಳೆ ಹಾಸ್ಟೆಲ್ ಬೇಕು ಅನ್ನೋ ಉದ್ದೇಶದಿಂದ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು 250 ಜನ ಮಕ್ಕಳು, ಬಡವ್ರ ಮಕ್ಕಳು ಓದಕ್ಕೆ ಹೈಟೆಕ್ ಹಾಸ್ಟೆಲ್ ನಿರ್ಮಾಣ ಮಾಡಿದ್ವಿ. 128 ಕೋಟಿ ರೂಪಾಯಿಯಿಂದ ಒಂದು UH ಪ್ಯಾಕ್ ಟೆಟ್ರಾ ಪ್ಯಾಕ್ ಏನಿದೆ ನಮ್ಮ ಒಕ್ಕೂಟದಲ್ಲಿ ಇರಲಿಲ್ಲ. ಮೈಸೂರು ಸಾಂಸ್ಕೃತಿಕ ನಗರ ಇವತ್ತು ಮುಖ್ಯಮಂತ್ರಿಗಳಾದಂಥ ತವರು ಜಿಲ್ಲೆ ಇದು. ಇಲ್ಲಿ ಒಂದು ಟೆಟ್ರಾ ಪ್ಯಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಟೆಟ್ರಾ ಪ್ಯಾಕ್ ಮಾಡಿದ್ವಿ. ಇದು ಬಹಳಷ್ಟು ಮೈಸೂರಿಗೆ ಸಹಕಾರ ಕ್ಷೇತ್ರದಲ್ಲಿ ದಬ್ಬಾಳಿಕೆ ಮಾಡೋದನ್ನ ಖಂಡಿತ ಕೈ ಬಿಡಿಸ್ಬೇಕು. ನೀವು ಇದಂದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ JDS BJP ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆ ಕೂತ್ಕೋಬೇಕಾಗುತ್ತೆ. ಸರ್ಕಾರ ಬತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ವೈಯಕ್ತಿಕ ದೇಶಕ್ಕೆ ನಮ್ಮ ತಂದೆಯನ್ನು ಅವರು ಎದುರಾಳಿ ವಿಧಾನಸಭಾ ಚುನಾವಣೆ ಕಾರಣಕ್ಕೋಸ್ಕರ ನಾನು ಎಲ್ಲ ವಿಧಾನಸಭಾ ಚುನಾವಣೆಗೆ ಚಟುವಟಿಕೆಯಿಂದ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋ ಒಂದೇ ಒಂದು ದುರುದ್ದೇಶದಿಂದ, ಅವ್ರ ಮಗನಿಗೆ ನಾಳೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನನಗೆ ಭಾಳಷ್ಟು ಗದಾಪ್ರಹ ಮಾಡ್ತಾ ಇದೆ. ಇವತ್ತು ನನಗೆ ನೋಡಿ, ಕಗ್ಗುಂಡಿ ಚಿಕ್ಕ ಸಂಘ 4-5 ಕ್ಯಾನ್ ಹಾಲು ಬರ್ತಿದೆ, ಅಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೈಮರಿ ಸೊಸೈಟಿ ತೆಗೆದ್ರೆ ನನ್ನ ಅಲ್ಲಿ ಒಕ್ಕೂಟದಲ್ಲಿ ವಜಾ ಆಯ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ 60 ಕ್ವರಿ ಹಾಕೋದು, ಮತ್ತೆ ವಾಸಸ್ಥಳ ದೃಢೀಕರಣ ಪತ್ರ ವಜಾ ಮಾಡ್ಬೋದು ಅಂತ AR ಅವ್ರು ಕೇಳೋದು, ಈ ಥರ ಎಲ್ಲ ಆಗ್ತಾ ಇದೆ. ಬಟ್ 2015ನೇ ಇಸ್ವಿಲಿ ನಾನು ಮೊದಲನೇ ಬಾರಿ ಗೆದ್ದಾಗ ಇದೇ ವೆಂಕಟೇಶ್ವರು ಶಾಸಕರಾಗಿದ್ದಾಗ ವಾಸಸ್ಥಳ ದೃಢೀಕರಣ ಪತ್ರ ವಜಾ ಮಾಡಿಸಿ ಹಾಕೋದು. ಆದರೆ ಹೈಕೋರ್ಟಲ್ಲಿ ನಂದೆಲ್ಲ ಆಧಾರ್ ಕಾರ್ಡು ಮತ್ತು ID ಕಾರ್ಡು, ಪಾಸ್ಪೋರ್ಟು ಮತ್ತು ಪ್ರತಿಯೊಂದು ಮನೆ ದಾಖಲಾತಿ ಪತ್ರ ಎಲ್ಲ ಕರೆಕ್ಟಾಗಿರೋದ್ರಿಂದ ಹೈಕೋರ್ಟಿಗೆ ಸ್ಟೇ ಸಿಕ್ತು. ಇವತ್ತು ಸುಧಾ ಕೋರ್ಟಲ್ಲಿ ನಡೀತಿದೆ. ಕೋರ್ಟಲ್ಲಿ ನಡೆದ್ರೂ ಸುಧಾ AR ಅವ್ರು ನಮ್ಗೆ ನೋಟಿಸ್ ಕೊಡ್ತಾರೆ. ನಾವು AR ಅವ್ರಿಗೆ ಒಂದು ಪತ್ರ ಕೊಡ್ತೀವಿ, ಹೀಗೆ ನಮ್ಮದು ಹೈಕೋರ್ಟಲ್ಲಿ ಸ್ಟೇ ಇದೆ, ಇದರಲ್ಲಿ ನೀವು ಕೋರ್ಟ್ ನಡೆಸೋಕೆ ಬರೋದಿಲ್ಲ, ದಯಮಾಡಿ ಮಂದುಗಟ್ಟೆ ಇಟ್ಕೊಂಡು ಕೇಸ್ ಪೆಂಡಿಂಗ್ ಇದೆ ಅಂತಿದ್ರೆ ಅವ್ರು ಪದೇ ಇವತ್ತು ಸುಧಾ ನನಗೆ ಕೇಸು ಕರೆದಿದ್ರು, ಗೈರಾಗಿದ್ದಾರೆ. ಇವತ್ತು ನಾವು ಬರ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ. ಬಟ್ ನೀವು KMF ಅಧ್ಯಕ್ಷ ಆಗಿದ್ರಿ ಅನ್ನೋ ಕಾರಣಕ್ಕೆ ಪಶುಸಂಗೋಪನಾ ಸಚಿವರು ಕಿರುಕುಳ ಕೊಡ್ತಿದ್ದಾರೆ ಅಂತ. ಖಂಡಿತ ನಾನು ಮೈಮೂಲ್ ಅಧ್ಯಕ್ಷ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಧಿಕಾರಿ ಇದು ಹಾಕಬೇಕು. ಜೊತೆಗೆ ಅವ್ರ ಹೆಸರು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಡೈರೆಕ್ಟರ್ಗಳನ್ನ, ನಮ್ಮ ಒಕ್ಕೂಟದ ಮೈಮೂಲ್ ಡೈರೆಕ್ಟರ್ಗಳನ್ನ ಕರೆದು ಹೇಳ್ತಾರೆ, ಅವ್ನ ಒಬ್ಬನ್ನ ಕೆಳಕಿಳಿಸಿ ನಾನು ನಿಮ್ಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಇದ್ದವ್ರು ಎಲ್ಲರಿಗೂ ತೊಂದರೆ ಕೊಡ್ತೀನಿ, ನಿಮಗೆ ಮುಖಾಂತರ ಒಂದು ಅವಿಶ್ವಾಸ ತಗೊಬನ್ನಿ, ನಮ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಆಗ್ತಿದೆ. ಉದ್ದೇಶ ಇದೆ, ಹಿಂದೆ ಉದ್ದೇಶ ಏನಾಗಿತ್ತು? ರಾಜಕೀಯವಾಗಿ ಅವ್ರ ಮಗನಿಗೆ ತೊಂದರೆ